ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಗಂಗಾವತಿ ನಗರದ ಕೃಷ್ಣದೇವರಾಯ ವೃತ್ತದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವತಿಯಿಂದ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಮೊನ್ನೆ ಒಂದು ಕೊಪ್ಪಳದಲ್ಲಿ ಫಂಕ್ಷನ್ ಹಾಲ್ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಕರ್ನಾಟಕ ಸಿಎಂ ಆದ ಸಿದ್ದರಾಮಯ್ಯ ಅವರಿಗೆ ಬಹಳ ಹಗುರವಾಗಿ ಮಾತನಾಡಿದ್ದು ಅದನ್ನ ಖಂಡಿಸಿ ಮಾಜಿ ಶಾಸಕರಾದ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಮುಖಂಡರು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಯಮನಪ್ಪ ವಿಟ್ಲಾಪುರ್, ನೀಲಪ್ಪ ಸಣ್ಣಕ್ಕಿ, ಮನೋಹರ ಸ್ವಾಮಿ, ಶೇಖ್ ನಬಿ ಸಾಬ್, ವಿಶ್ವನಾಥ್ ಮಾಲಿ ಪಾಟೀಲ್, ಎಸ್ ರಾಘವೇಂದ್ರ, ಮೊಹಮ್ಮದ್ ಜುಬೇರ್, ಇಲಿಯಾಸ್ ಖಾದ್ರಿ, ಆಸಿಫ್ ಅಲಿ, ಸನಿಕ್ ಬಾಷಾ, ಮಹಿಳಾ ಮುಖಂಡರು ರಜಿಯಾ ಬೇಗಂ, ಇನ್ನು ಗ್ರಾಮ ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಮಾಡಬೇಕಾದ್ರೆ ಕೆಲವೊಂದು ಕಾನೂನುಬದ್ಧವಾಗಿ ಮಾಡಿರ್ತಾರೆ. ಯಾಕಂದ್ರೆ ಅವನು ಕಳ್ಳ, ದರೋಡೆಕೋರ, ಇಲ್ಲ ತಡಿ ಹೊಡಕ ಇಂಥದ್ದು ಏನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ಸರ್ಕಾರದಿಂದ ಗಡಿಪಾರು ಮಾಡಿರ್ತಾರೆ. ಅವನೊಬ್ಬ ಕಳ್ಳ. ಬಳ್ಳಾರಿಯಲ್ಲಿ ಖನಿಜ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಕಳ್ಳ. ಅದಕ್ಕೆ ಅದನ್ನ ಸರ್ಕಾರದ ವತಿಯಿಂದಾನೇ ಬಳ್ಳಾರಿ ಬಿಟ್ಟು ಹೊರಗೆ ಇದಾಗಿದ್ದಾರೆ, ಬಹಿಷ್ಕಾರ ಮಾಡಿದ್ದಾರೆ. ಒಳ್ಳೆ ಪುನಃ ಬಳ್ಳಾರಿಗೆ ಹೋಗೋದಕ್ಕೆ ಮುಖ ಇಲ್ಲ. ಅವನೊಬ್ಬ ಕಳ್ಳ ಆದ್ರಿಂದ ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾನೆ. ಗಂಗಾವತಿ ಜನರಿಗೆ ಎಲ್ಲರಿಗೂ ಹೂ ಇಟ್ಬಿಟ್ಟ. ನಾನು ಮಸೂದಿಗೆ 6 ಕೋಟಿ ಕೊಟ್ಟೆ, ಆ ಗುಡಿಗೆ 2 ಕೋಟಿ ಕೊಟ್ಟೆ, ಇನ್ನೊಂದು ಗುಡಿಗೆ ಕೋಟಿ ಕೊಟ್ಟೆ. ಇಲ್ಲಿ ಹಳ್ಳಿಗಳಲ್ಲಿ ಕೂಡ ಅವರು ಎಲ್ಲಾ ಗುಡ್ಡಾರಗಳನ್ನ ಕಟ್ಟಿಸ್ತೀನಿ ಅಂತ ಕಿಚ್ಚು ಬಿಡಿದಾನೆ. ಎಲ್ಲವೂ ಇವತ್ತು ನೆಲಸಮ ಮಾಡ್ಬಿಟ್ಟಿದ್ದಾನೆ. ಅವನು ಗುಡಿ ಕಟ್ಟಿಸ್ತೀನಿ, ಗುಂಡಾರ ಕಟ್ಟಿಸ್ತೀನಿ, ಮಸೂದಿಗೆ 6 ಕೋಟಿ ಕೊಡ್ತೀನಿ ಅಂದ. ಒಂದು 10 ರೂಪಾಯಿ ಸೇರಿಸ ಎಲ್ಲಿ ಕೊಟ್ಟಿಲ್ಲ. ಅವನ ಬಣ್ಣದ ಮಾತಿಗೆ ಬದಲಾಗಿ ನಮ್ ಗಂಗಾವತಿ ಜನ ಮತ ಹಾಕಿ ಅವನಿಗೆ ಆರಿಸ್ಕೊಟ್ರು. ಇಲ್ಲಿ ಒಂದು ಹೆಣ್ಮಕ್ಳ ಸಲುವಾಗಿ ಕೇಂದ್ರ ಮಾಡ್ತೀನಿ, 10,000 ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ. ಏನ್ ಮಾಡಿದ್ದಾರೆ ಇವತ್ತು? ಅವ್ರು ಮಾಡಿದ ಕೆಲಸ ಮಾತ್ರ ಅದು ಸಿದ್ದರಾಮಯ್ಯ. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕಿ ಇರಲಾರ್ದಂತ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ. ಪುನಃ 2ನೇ ಸಲಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ 7 ಕೋಟಿ ಜನತೆ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ 136 ಶಾಸಕರನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ಇವತ್ತು ಬೇರೆ ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಬಂದು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ನೋಡ್ಕೊಂಡು ಹೋಗಂತ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ನಾಲಾಯಕ್ ಅಂತಾರೆ. ಇವನು ನಾಯಕ, ಇವನೊಬ್ಬ ಕಳ್ಳ ಲಾಯಕ್ ಆಗಿದ್ದು, ಇವನು ತಾನೊಬ್ಬ ಕಳ್ಳನಾಗಿ ತಾನೇ ನಾಲಾಯಕ್. ಮಂದಿಗೆ ಹೇಳ್ತಾನೆ ಅವನು ನಾಲಾಯಕ್ ಅಂತ. ಈಗಾಗಲೇ 1 ವರ್ಷ ಆಯ್ತು ಚುನಾವಣೆಯಲ್ಲಿ. 1 ವರ್ಷದಲ್ಲಿ MLA ಚುನಾವಣೆ ಮುಗಿದು 1 ವರ್ಷ ಆಯ್ತು. ಲೋಕಸಭಾ ಚುನಾವಣೆಯಲ್ಲಿ ನಿನ್ನ ನಡೆಬರಕ್ಕೆ 16,000 ಮತಗಳ ಅಂದಂತ ಜನರು ಹಿಂದಿಕ್ಕಿದ್ದಾರೆ. ಇದನ್ನ ತಿಳ್ಕೋಬೇಕು. ಮುಂದಿನ ಸಲ ಚುನಾವಣೆಗೆ ಏನಾದ್ರು ನಿಂದ್ರೆ ನಿನ್ನ ಹಿರಿಯ ಜಪ್ಪಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಗಂಗಾವತಿ ಮತದಾರರು ಪ್ರಬುದ್ಧರಿದ್ದಾರೆ, ನಿನ್ನನ್ನು ನಂಬಿ ವೋಟ್ ಆಗಿದ್ದಾರೆ. ನೀನೇನ್ ಮಾಡಿದ್ಯಾ? ಜನರ ಕಿವಿಗೆ ಹೂ ಇಟ್ಬಿಟ್ಟಿದ್ಯಾ, ಚೆಂಡು ಹೂವನ. ಅದು ಎಲ್ಲರಿಗೂ ಗೊತ್ತಾಗಿದೆ. ನಿನಗೆ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಶಿಕ್ಷೆ ಕೊಡ್ತಾರೆ ಅನ್ನೋಂತ ಮಾತನ್ನು ಹೇಳಿ ಇವತ್ತು ನಿನಗೆ ಧಿಕ್ಕಾರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜನಾರ್ದನ್ ರೆಡ್ಡಿಗೆ, ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಶ್ರೀಮಾನ್ ಇಕ್ಬಾಲ್ ಸಾಹೇಬರಿಗೆ, ನಮ್ಮ ಗಂಗಾವತಿ ಅಭಿವೃದ್ಧಿ ಅಧಿಕಾರರಿಂದ ಇಕ್ಬಾಲ್ ಅನ್ಸಾರಿ ಅವರು ಅಂಕರ್ನ ಮರೆತು ನಿನಗೆ ಓಟ್ ಕೊಟ್ಟಿದ್ದಾರೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೂ 4 ವರ್ಷ ಇದೆ. ಏನಾದ್ರೂ ಅಭಿವೃದ್ಧಿ ಮಾಡಿದ್ರೆ ನೀವು ಉಳಿದೀಯಾ? ಇಲ್ಲಾಂದ್ರೆ ಇಲ್ಲಿಂದ ನಮ್ಮ ಕೊಪ್ಪಳ ಜಿಲ್ಲಾ ಜನ ಇದನ್ನು ಗಡಿಪಾರು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನಂತ ಮಾತನ್ನು ಹೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಂಬಂಧಿಗಳಿಗೆ ನಾನು ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೇನೆ.
ಏನಂದ್ರೆ ನಮ್ಮ ಪ್ರಿಯ ನಾಯಕ ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಸಿಎಂ ಬಗ್ಗೆ ರೆಡ್ಡಿ ಏನ್ ಮಾತಾಡಿದ್ದಾರೆ, ರೆಡ್ಡಿಗೆ ಹೇಳೋದೇನಂದ್ರೆ, ರೆಡ್ಡಿ ಏನಂದ್ರೆ ಜನರಿಗೆ ಗೊತ್ತಿರಬೇಕು, ತಾಸಿಗೆ ಪಕ್ಷ ಚೇಂಜ್ ಮಾಡೋದ, ಒಂದ್ ತಾಸಿಗೆ ಪಕ್ಷ ಚೇಂಜ್ ಮಾಡ್ತಾನ 10 ಸಾಲ. ಈಗ ವರ್ಷಗೆಲ್ಲ ತಿಂಗಳಿಗೆಲ್ಲ ಕಾಂಗ್ರೆಸ್ ಅಂತನ ಬಿಜೆಪಿ ಅಂತಾನ ಎಲ್ಲ ಪಕ್ಷ ಚೇಂಜ್ ಮಾಡ್ತಾನ. ಅಂತದ್ದು ಜನರಿಗೆ ಗೊತ್ತಾಗ್ಲಿ, ಮೋಸ ಮಾಡಿ ಜನರ ಓಟ್ ಹಾಕ್ಸಂದು ಇವತ್ತು ಗಂಗಾವತಿ MLA ಆಗಿರಲ್ಲ. ತಾವು ಹೇಳಿದ ಮಾತು, ತಾವು ಅಭಿವೃದ್ಧಿ ಏನ್ ಮಾಡಿ ಅಂತ ಹೇಳಿದ್ರಲ್ಲ, ಅದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಮಾತಾಡಿದ್ರೆ ಅಷ್ಟೇ ಅಲ್ಲ, ಬರೀ ಮಾತು ಸಿಕ್ಕಿದ್ರೆ ತಾಸು ಮಾತಾಡೋದು ಅರ್ಥ ಅಲ್ಲ. ನಾವೇನ್ ಹೇಳಿವಿ ಆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಏನು ಮಾತಾಡಿದ್ರೆ ಸರಿಗೆ ಆಗಲ್ಲ ಅಂತ ಹೇಳಿ ನಮ್ಮ 2 ಮಾತನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡ್ಬೋದಾ? ಒಂದು ನಾಲಿಗೆ ಅರಿವಿಲ್ಲದಂತೆ ಒಂದು ಮಾತಾಡಿದ್ದಾರೆ. ಕರ್ನಾಟಕದ ಧೀಮಂತ ನಾಯಕರು, ಇಡೀ ದೇಶವೇ ಮೆಚ್ಚಿದಂತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾಲಿಗೆಯನ್ನು ಅರಿಬಿಟ್ಟು ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲರೂ ಸಿದ್ದರಾಮಯ್ಯನವರ ಸಲುವಾಗಿ ಯಾವತ್ತೂ ನಾವು ಅವರ ಸಲುವಾಗಿ ಇರ್ತೇವೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅತ್ಯಂತ ಗೌರವಾನ್ವಿತವಾದಂತಹ ಮುಖ್ಯಮಂತ್ರಿಗಳವರ ಸಿದ್ದರಾಮಯ್ಯ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ಒಂದು ಕ್ಷೇತ್ರದ MLA ಕೂಡ ಅವರು ಈ ಗಂಗಾವತಿ ಕ್ಷೇತ್ರದ MLA ಆಗಿ ತಾವು ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು ಎಂಬುದು ಪರಿಜ್ಞಾನ ಇಲ್ಲದೆ ಒಬ್ಬ ಗೌರವಾನ್ವಿತವಾದಂತ ಮುಖ್ಯಮಂತ್ರಿಗಳು ಯಾರಾದ್ರೆ ಸಿದ್ದರಾಮಯ್ಯನವರು. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು ಅವರು ಈ ಜನರ ಒಂದು ಮೆಚ್ಚುಗೆಯನ್ನು ಪಡೆದಂತ ಒಬ್ಬ ಮುಖ್ಯಮಂತ್ರಿಗಳು. ಅಂತ ಮುಖ್ಯಮಂತ್ರಿಗಳಿಗೆ ತಾವು ಒಬ್ಬ ಶಾಸಕರಾಗಿ ಈ ರೀತಿ ಮಾತನಾಡಿರುವುದು, ಅವಹೇಳನಕಾರಿ ಮಾತನಾಡಿರುವುದು ಖಂಡನೀಯ ಅಂತ ನಾ ಖಂಡಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದ ಸಿದ್ದರಾಮಯ್ಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಶಬ್ದಗಳು ಬಹಳ ನಾವು ವಿರೋಧಿಸ್ತೀವಿ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಬಡವರ ಪಾಲನೆ ದೇವರಾಗಿದ್ದಾರೆ ಅವರು. ಅಂತವ್ರಿಗೆ ಮಾತಾಡಕ್ಕಂತ ನೈತಿಕ ಹಕ್ಕು ನಿಮಗೆ ಜನಾರ್ದನ್ ರೆಡ್ಡಿ ಅವರಿಗಿಲ್ಲ. ನೀವೇನಾದ್ರೂ ಮಾತು ಮಾಡಕ್ಕಿದ್ರೆ ಗಂಗಾವತಿ ಅಭಿವೃದ್ಧಿ ಮಾಡಿ ತೋರಿಸ್ರಿ. ಇನ್ನೊಬ್ಬರಿಗೆ ಬೈಯಲ್ಲ, ನೀವು ಚಾಲು ಇಟ್ಕೊಂಡು ಮಾಡಕ್ ಹೋಗ್ಬೇಡ್ರಿ. ಗಂಗಾವತಿ 5,000 ಕೋಟಿ ಕೊಟ್ಟು ಅಂಜನಾದ್ರಿ ಅಭಿವೃದ್ಧಿ ಮಾಡ್ತಾ ಅಂತ ಹೇಳಿದ್ರಿ, ಮೊದಲು ಅದ್ರ ಮಾಡ್ರಿ. ಜೊತೆಗೆ ಗಂಗಾವತಿ ಸಿಂಗಾಪುರ್ ಮಾಡ್ತಾ ಅಂತ ಹೇಳಿದ್ರಿ. ನೀವು ಸಿಂಗಾಪುರ್ ಮಾಡೋದ್ ಬೇಡ, ಗಂಗಾವತಿ ಸಿಂಗಾಪುರ್ ರೋಡ್ ಸರಿ ಮಾಡ್ರಿ ಫಸ್ಟ್ ನೀವು, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ಕೆಲಸದಲ್ಲಿ ನೀವು ತೋರಿಸಿ, ಅದಕ್ಕೆ ನಮ್ ಸಹಕಾರ ಕೂಡ ಇರುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದ್ರು ನೀವು ಅವಚಿಸಿದ್ರೆ ನಿಂದನೆ ಮಾಡಿದ್ರೆ ಇನ್ನೊಂದ್ಸರಿ ಸರಿ ಇರಲ್ಲ ಅಂತ ಈ ಮೂಲಕ ನಾನು ಉತ್ತರ ಕೊಡ್ತೇನೆ. ಧನ್ಯವಾದಗಳು. ಏನಂದ್ರೆ ನಮ್ಮ ಪ್ರಿಯ ನಾಯಕ ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಸಿಎಂ ಬಗ್ಗೆ ರೆಡ್ಡಿ ಏನ್ ಮಾತಾಡಿದ್ದಾರೆ, ರೆಡ್ಡಿಗೆ ಹೇಳೋದೇನಂದ್ರೆ, ರೆಡ್ಡಿ ಏನಂದ್ರೆ ಜನರಿಗೆ ಗೊತ್ತಿರಬೇಕು, ತಾಸಿಗೆ ಪಕ್ಷ ಚೇಂಜ್ ಮಾಡೋದ, ಒಂದ್ ತಾಸಿಗೆ ಪಕ್ಷ ಚೇಂಜ್ ಮಾಡ್ತಾನ 10 ಸಾಲ. ಈಗ ವರ್ಷಗೆಲ್ಲ ತಿಂಗಳಿಗೆಲ್ಲ ಕಾಂಗ್ರೆಸ್ ಅಂತನ ಬಿಜೆಪಿ ಅಂತಾನ ಎಲ್ಲ ಪಕ್ಷ ಚೇಂಜ್ ಮಾಡ್ತಾನ. ಅಂತದ್ದು ಜನರಿಗೆ ಗೊತ್ತಾಗ್ಲಿ, ಮೋಸ ಮಾಡಿ ಜನರ ಓಟ್ ಹಾಕ್ಸಂದು ಇವತ್ತು ಗಂಗಾವತಿ MLA ಆಗಿರಲ್ಲ. ತಾವು ಹೇಳಿದ ಮಾತು, ತಾವು ಅಭಿವೃದ್ಧಿ ಏನ್ ಮಾಡಿ ಅಂತ ಹೇಳಿದ್ರಲ್ಲ, ಅದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಮಾತಾಡಿದ್ರೆ ಅಷ್ಟೇ ಅಲ್ಲ, ಬರೀ ಮಾತು ಸಿಕ್ಕಿದ್ರೆ ತಾಸು ಮಾತಾಡೋದು ಅರ್ಥ ಅಲ್ಲ. ನಾವೇನ್ ಹೇಳಿವಿ ಆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಏನು ಮಾತಾಡಿದ್ರೆ ಸರಿಗೆ ಆಗಲ್ಲ ಅಂತ ಹೇಳಿ ನಮ್ಮ 2 ಮಾತನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡ್ಬೋದಾ? ಒಂದು ನಾಲಿಗೆ ಅರಿವಿಲ್ಲದಂತೆ ಒಂದು ಮಾತಾಡಿದ್ದಾರೆ. ಕರ್ನಾಟಕದ ಧೀಮಂತ ನಾಯಕರು, ಇಡೀ ದೇಶವೇ ಮೆಚ್ಚಿದಂತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾಲಿಗೆಯನ್ನು ಅರಿಬಿಟ್ಟು ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲರೂ ಸಿದ್ದರಾಮಯ್ಯನವರ ಸಲುವಾಗಿ ಯಾವತ್ತೂ ನಾವು
ಅವರ ಸಲುವಾಗಿ ಇರ್ತೇವೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಮೇರೆಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಏನು ಗಂಗಾವತಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅದರ ವಿರುದ್ಧ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ವಿ. ಏನಪ್ಪಾ ಅಂತಂದ್ರೆ ಈ ಜನಾರ್ದನ್ ರೆಡ್ಡಿ ಒಂಥರ 2 ನಾಲಿಗೆ ಮನುಷ್ಯ ಇದ್ದಂಗ. ಇದೇ 6 ತಿಂಗಳಿಂದ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಡಗುಂಟು ಮಾಡಬೇಕಾದ್ರೆ ಒಂದು ಹೇಳಿಕೆ ಕೊಟ್ಟರು. ಇಲ್ಲ 2023ರ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯನವರು ನನಗೆ ಒಳಗಿಂದೊಳಗೆ ಕಮಿಟ್ ಆಗಿ ಸಹಾಯ ಮಾಡಿದ್ರು ಅಂತ ಹೇಳಿದ್ರು. ನಿಮ್ಮ ಪ್ರಕಾರ ಬರೋದಾದ್ರೆ ಸಹಾಯ ಮಾಡಿದ ವ್ಯಕ್ತಿಗೆ ನೀವು ನಾಲ್ಗೆ ಹರಿಬಿಡ್ತೀರಂದ್ರೆ ನಿಮ್ಮಲ್ಲಿ ನಿಯತ್ತಿದೆ ಏನ್ರಿ? ಸ್ವಲ್ಪ ಆಲೋಚನೆ ಮಾಡ್ರಿ. ನಿಮ್ಮ ನಿಯತ್ತಿದೆಯಾ? ನಾಲ್ಗೆ ಒಂದ್ಸಾರಿ ಒಂದೊರಳುತ್ತೆ, ಒಂದ್ಸಾರಿ ಒಂದೊರಳುತ್ತೆ. ಹಾಗಾಗಿ ಈ ನೀಚತನದ ನಾಲ್ಗೆಯ ಪರಿಣಾಮವನ್ನು ಈಗಾಗಲೇ ನೀವು 2007ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನೀವು ನೆನ್ತಿರ್ಬೇಕು. ಬರೋದಿದ್ರೆ ನೀವು ಬಳ್ಳಾರಿಗೆ ಬನ್ನಿ ಅಂತ ಚಾಲೆಂಜ್ ಮಾಡುತ್ತಿದ್ರು. ಆದ್ರೆ ನಮ್ಮ ಟಗರು ಸಿದ್ದರಾಮಯ್ಯನವರು ಏನ್ ಮಾಡಿದ್ರು? ವಿಧಾನಸೌಧದಲ್ಲಿ ಚಡ್ ಹೊಡೆದು ಪಾದಯಾತ್ರೆ ನಡೆಸಿದ್ರು. ಪಾದಯಾತ್ರೆ ನಡೆಸಿದ ಮೇಲೆ ನಿಮ್ಮ ಇಡೀ ರೆಡ್ಡಿ ಏನು ಒಂದು ಬಳಗ ಇತ್ತಲ್ಲ, ನಾಮಾವಶೇಷ ಆಗಿತ್ತು. ಆದ್ರೆ ನಮ್ಮ ಗಂಗಾವತಿ ಜನಕ್ಕೆ, ನೀವು ಗಂಗಾವತಿ ಜನಕ್ಕೆ 2023ರಲ್ಲಿ ನಮ್ಮ ಗಂಗಾವತಿ ಜನ ಅತ್ಯಂತ ಮುಗ್ಧ ಜನ, ಪ್ರತಿಯೊಬ್ಬರು ನಂಬುತ್ತಾರೆ. ಅಂತವ್ರಿಗೆ ಬಂದು ನೀವೇನ್ ಮಾಡಿದ್ರಿ? ಬರೀ ಕೇವಲ ನಿಮ್ಗೆ ಯಾರು ನಿಮ್ಗೆ ಓಟಿಗಿಲ್ಲ, ಬರೀ ದುಡ್ಡನ್ನು ಕೊಟ್ಟು ಆರಿಸಿ ಜನರಿಗೆ ಮೋಸ ಮಾಡಿದ್ರಿ ನೀವು. ಇಂಥ ಮೋಸಗಾರ, ಇಂಥ ವ್ಯಕ್ತಿಯನ್ನ ಆದ್ರೂ ಗಂಗಾವತಿ ಜನ, ಯಾಕಂದ್ರೆ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ನೀವು ಗಂಗಾವತಿ ಜನಕ್ಕೆ ಮೋಸನೂ ಮಾಡ್ತಾ ಇದ್ದಾರಾ? ಅಲ್ಲಿರ್ತಕ್ಕಂಥ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಜನಪ್ರಿಯ ಮುಕ್ತಗಳನ್ನ ಈ ರೀತಿ ಏನು ಅವಹೇಳಕಾರಿ ಮಾತಾಡ್ತಿದ್ರೋ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯಂತ ದುಬಾರಿಯಾಗಿ ಪರಿಣಮಿಸುತ್ತೆ. ಮುಂದೆ ಏನಾದ್ರೂ ಇದೇ ರೀತಿ ಮಾತಾಡಿದ್ರೆ ಇಡೀ ಸಮಾಜ, ಇಡೀ ಎಲ್ಲ ಅಹಿಂದ ವರ್ಗ, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ತಳ ಸಮುದಾಯದಿಂದ ಹಿಡಿದು ಎಲ್ಲಾ ಸಮುದಾಯ ವರ್ಗದವರು ಕೂಡ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ನೀವು ರಾಜೀನಾಮೆನ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಾಲಿಗೆ ನೀವು ಬಿಡಬೇಕಾದ್ರೆ ಬಹಳ 1 ಸಾರಿ ಅಲ್ಲಂತ 10 ಸಾರಿ ಆಚರಣೆ ಮಾಡಿ ಮಾತಾಡ್ರಿ. ಯಾಕಂದ್ರೆ ನೀವೀಗ ಮಾತಾಡೋದ್ರಿಂದ ಸಿದ್ದರಾಮಯ್ಯನವರ ಘನತೆ ಏನೂ ಕಡಿಮೆ ಆಗೋದಿಲ್ಲ. ಘನತೆ ಕಡಿಮೆ ಆಗೋದು ನಿಮ್ಮಂತ ಹಲ್ಕಟ್ ಬಾಯಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರದೇ. ಹಾಗಾಗಿ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೇನೆ, ಹಾಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ಈ ರೀತಿ ನೀವು ಯಾವುದೇ ರೀತಿಯ ಅವಾಚ್ಯದ ಬಳಸಬಾರ್ರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಏಕವಚನದಿಂದ ಮಾತಾಡಿದಂತ ಜನಾರ್ದನ್ ರೆಡ್ಡಿ ಅವರು ನಾಲಾಯಕರು. ಜನಾರ್ದನ್ ರೆಡ್ಡಿ ನಿನ್ ನಾಲಾಯಕ. ಯಾಕಂದ್ರೆ ನಮ್ ಗಂಗಾವತಿಗೆ ಬಂದು ಮುದ್ದ ಜನರಿಗೆ ರೊಕ್ಕದ ಆಮೇಶ ಒಟ್ಟಿ, ಆಮೇಲೆ ನಾನು ದರ್ಗಾ ಮಾಡ್ಕೊಡ್ತೀನಿ, ಅಷ್ಟು ಕೋಟಿ ಕೊಡ್ತೀನಿ, ನಾನು ಮಸೂತಿ ಮಾಡ್ಕೊಡ್ತೀನಿ, ಇಷ್ಟು ಕೋಟಿ ಕೊಡ್ತೀನಿ, ನಾನು ಬೋರ್ ಹಾಕಿಸ್ತೀನಿ, ನಿಮ್ ರೊಕ್ಕ ತಗೊಳ್ರಿ ಅಂತ ಎಲ್ಲ ರೊಕ್ಕ ಆಸೆ ತೋರಿಸಿ ಬಡವ್ರ ಜನರಿಂದ ನೀನು ದುಡ್ಡು ಕೊಟ್ಟು ಗೆದ್ದು ಬಂದಿದ್ದು ನೀನ್ ಮರ್ತಿದ್ಯಾ? ನಾವು ಮರ್ತಿಲ್ಲ. ನೀನು ನಟನೆ ಮಾಡಿ ಮಾತಾಡ್ದಂಗೆ ಅಲ್ಲ ಇದು. ಹಂಗ ಸ್ವಾಮಿ ಹಿಂಗ ಅಂತ ನಟನೆ, ಈ ನಟನೆ ನಿನ್ ಬಳ್ಳಾರಲ್ಲಿ ನಡೀತದ, ನಮ್ ಗಂಗಾವತಿ ಅಲ್ಲ. ಈ ನಟನೆ ನಿನ್ ಬಳ್ಳಾರಲ್ಲಿ ಮಾಡೋದಕ್ಕೆ ನಿನ್ ಗಂಗಾವತಿಗೆ ಓಡಿಸಿದ್ದಾರೆ. ನಿನಗೆ ಇಲ್ಲಿ ಬಂದು ನಿನ್ ನಟನೆ ಮಾಡಿದ್ರೆ ಯಾರು ಕೇಳಂತವ್ರು ಇಲ್ಲ ನಿನಗೆ. ಮೋಸ ಮಾಡಿ ಜನರ ಕಡೆಯಿಂದ ಮುಕ್ತ ಓಟ್ ಹಾಕಿಸ್ಕೊಂಡು ಇವತ್ತು ನೀವು ಗಂಗಾವತಿ ಅಭಿವೃದ್ಧಿ ಬಗ್ಗೆ ಮಾತಾಡೋಷ್ಟೇ. ನೀವು ಸಿದ್ದರಾಮಯ್ಯನವರ ವೈಯಕ್ತಿಕವಾಗಿ ಅವರ ಯೋಗ್ಯತೆ, ಅವರ ಬಗ್ಗೆ ಮಾತಾಡೋಷ್ಟು ನೀವು ಇನ್ನ ದೊಡ್ಡವರಾಗಿಲ್ಲ. ಮೊನ್ನೆ ರಾಘಣ್ಣವ್ರು ಹೇಳಿದಂಗೆ ನೀವು ಅವರ ಕಾಲ ಕೂಡ ಸಮ ಆಗೋದಿಲ್ಲ. ಇನ್ನು 15 ಜನ ಬಂದ್ರು ಕೂಡ ನೀವು ಅವ್ರ ಕಾಲ ಸಮ ಆಗಲ್ಲ ಅಂತೇಳಿ ಕಂಠಘೋಷವಾಗಿ ಹೇಳ್ತೀನಿ. ದಯವಿಟ್ಟು ಗಾಲಿ ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮಲ್ಲಿ ಹೇಳ್ತಾನೆ, ದಯವಿಟ್ಟು ನೀವು ಕಂಬಳಿಗೆ ಕೈ ಹಾಕ್ಬೇಡ್ರಿ, ಟಗರನ್ನ ತಂಟೆಗೆ ಹೋಗ್ಬೇಡ್ರಿ. ಟಗರನ ತಂಟೆಗೆ ಹೋದ್ರೆ ನೀವು 12 ವರ್ಷ ವನವಾಸ ಅನುಭವಿಸಿದ್ದು ಮರಿಬೇಡ್ರಿ. ಮತ್ತೆ ನಿಮಗೆ ವನವಾಸ ಮತ್ತೆ ಮನೆ ಬರುತ್ತೆ. ಗಂಗಾವತಿ ಜನರಿಗೆ ತಕ್ಕ ಬುದ್ಧಿ ಕಲಿಸ್ತಾರೆ. ನಿಮ್ಮ ಯೋಗ್ಯತೆ ಏನಂತ ಮೊನ್ನೆ MP ಎಲೆಕ್ಷನ್ ಚುನಾವಣೆಯ ಫಲಿತಾಂಶ ಬಂದ್ಮೇಲೆ ನಿಮ್ಮ ಯೋಗ್ಯತೆ ಕೊಪ್ಪಳದಲ್ಲಿ ಏನಾಗಿದೆ, ಬಳ್ಳಾರಿಯಲ್ಲಿ ಏನಾಗಿದೆ ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ದಯವಿಟ್ಟು ಇದು ನೀವು ನಿಮ್ಮ ಇರತಕ್ಕಂತ ಒಂದು ಕಿಂಚಿತ್ತು ಮರ್ಯಾದೆನ ಕಳ್ಕೋಬೇಡ್ರಿ. ದಯವಿಟ್ಟು ಜನರ ವಿಶ್ವಾಸನ ಗಳಿಸುವಂತ ಕೆಲಸ ಮಾಡ್ರಿ ಅಷ್ಟೇ. ಬೇರೆ ಯೋಗ್ಯತೆ ಅಳೆಯುವಂತ ಯೋಗ್ಯತೆ ನಿಮಗಿಲ್ಲ. ಏನಂದ್ರೆ ನಮ್ಮ ಪ್ರಿಯ ನಾಯಕ, ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ನಮ್ಮ CM ಬಗ್ಗೆ ರೆಡ್ಡಿ ಏನ್ ಮಾತಾಡಿದಾರೆ, ರೆಡ್ಡಿಗೆ ಹೇಳೋದು ಏನಂದ್ರೆ ಜನರಿಗೆ ಗೊತ್ತಿರಬೇಕು, ತಾಸಿಗೆ ಪಕ್ಷ ಚೇಂಜ್ ಮಾಡೋದ, 1 ತಾಸಿಗೆ ಪಕ್ಷ ಚೇಂಜ್ ಮಾಡ್ದಾನ 10 ಸಾಲ. ಈಗ ವರ್ಷಗೆಲ್ಲ ತಿಂಗಳಿಗೆಲ್ಲ ಕಾಂಗ್ರೆಸ್ ಅಂತನ BJP ಅಂತನ ಎಲ್ಲ ಪಕ್ಷ ಚೇಂಜ್ ಮಾಡ್ದಾನ. ಅಂತದ್ದು
ಜನರಿಗೆ ಗೊತ್ತಾಗ್ಲಿ, ಮೋಸ ಮಾಡಿ ಜನರ ಓಟ್ ಹಾಕ್ಸಂದು ಇವತ್ತು ಗಂಗಾವತಿ MLA ಆಗಿರಲ್ಲ. ತಾವು ಹೇಳಿದ ಮಾತು, ತಾವು ಅಭಿವೃದ್ಧಿ ಏನ್ ಮಾಡಿ ಅಂತ ಹೇಳಿದ್ರಲ್ಲ, ಅದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಮಾತಾಡಿದ್ರೆ ಅಷ್ಟೇ ಅಲ್ಲ, ಬರೀ ಮಾತು ಸಿಕ್ಕಿದ್ರೆ ತಾಸು ಮಾತಾಡೋದು ಅರ್ಥ ಅಲ್ಲ. ನಾವೇನ್ ಹೇಳಿವಿ ಆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಏನು ಮಾತಾಡಿದ್ರೆ ಸರಿಗೆ ಆಗಲ್ಲ ಅಂತ ಹೇಳಿ ನಮ್ಮ 2 ಮಾತನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡ್ಬೋದಾ? ಒಂದು ನಾಲಿಗೆ ಅರಿವಿಲ್ಲದಂತೆ ಒಂದು ಮಾತಾಡಿದ್ದಾರೆ. ಕರ್ನಾಟಕದ ಧೀಮಂತ ನಾಯಕರು, ಇಡೀ ದೇಶವೇ ಮೆಚ್ಚಿದಂತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾಲಿಗೆಯನ್ನು ಅರಿಬಿಟ್ಟು ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲರೂ ಸಿದ್ದರಾಮಯ್ಯನವರ ಸಲುವಾಗಿ ಯಾವತ್ತೂ ನಾವು ಅವರ ಸಲುವಾಗಿ ಇರ್ತೇವೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅತ್ಯಂತ ಏನಂದ್ರೆ ನಮ್ಮ ಪ್ರಿಯ ನಾಯಕ, ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ನಮ್ಮ CM ಬಗ್ಗೆ ರೆಡ್ಡಿ ಏನ್ ಮಾತಾಡಿದಾರೆ, ರೆಡ್ಡಿಗೆ ಹೇಳೋದೇನಂದ್ರೆ, ರೆಡ್ಡಿ ಏನಂದ್ರೆ ಜನರಿಗೆ ಗೊತ್ತಿರಬೇಕು, ತಾಸಿಗೆ ಪಕ್ಷ ಚೇಂಜ್ ಮಾಡೋದ, 1 ತಾಸಿಗೆ ಪಕ್ಷ ಚೇಂಜ್ ಮಾಡ್ತಾನ 10 ಸಾಲ. ಈಗ ವರ್ಷಗೆಲ್ಲ ತಿಂಗಳಿಗೆಲ್ಲ ಕಾಂಗ್ರೆಸ್ ಅಂತನ BJP ಅಂತನ ಎಲ್ಲ ಪಕ್ಷ ಚೇಂಜ್ ಮಾಡ್ತಾನ. ಅಂತದ್ದು ಜನರಿಗೆ ಗೊತ್ತಾಗ್ಲಿ, ಮೋಸ ಮಾಡಿ ಜನರ ಓಟ್ ಹಾಕ್ಸಂದು ಇವತ್ತು ಗಂಗಾವತಿ MLA ಆಗಿರಲ್ಲ. ತಾವು ಹೇಳಿದ ಮಾತು, ತಾವು ಅಭಿವೃದ್ಧಿ ಏನ್ ಮಾಡಿ ಅಂತ ಹೇಳಿದ್ರಲ್ಲ, ಅದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಮಾತಾಡಿದ್ರೆ ಅಷ್ಟೇ ಅಲ್ಲ, ಬರೀ ಮಾತು ಸಿಕ್ಕಿದ್ರೆ ತಾಸು ಮಾತಾಡೋದು ಅರ್ಥ ಅಲ್ಲ. ನಾವೇನ್ ಹೇಳಿವಿ ಆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಏನು ಮಾತಾಡಿದ್ರೆ ಸರಿಗೆ ಆಗಲ್ಲ ಅಂತ ಹೇಳಿ ನಮ್ಮ 2 ಮಾತನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡ್ಬೋದಾ? ಒಂದು ನಾಲಿಗೆ ಅರಿವಿಲ್ಲದಂತೆ ಒಂದು ಮಾತಾಡಿದ್ದಾರೆ. ಕರ್ನಾಟಕದ ಧೀಮಂತ ನಾಯಕರು, ಇಡೀ ದೇಶವೇ ಮೆಚ್ಚಿದಂತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾಲಿಗೆಯನ್ನು ಅರಿಬಿಟ್ಟು ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಇವತ್ತು ನಾವೆಲ್ಲರೂ ಸಿದ್ದರಾಮಯ್ಯನವರ ಸಲುವಾಗಿ ಯಾವತ್ತೂ ನಾವು ಅವರ ಸಲುವಾಗಿ ಇರ್ತೇವೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅತ್ಯಂತ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾಲಾಯಕ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಟ್ಟರ್ ಹಿಂಬಾಲಕರಾಗಿರ್ತಕ್ಕಂಥ ನಮ್ಮ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ನಿರ್ದೇಶನದ ಮೇರೆಗೆ ಇವತ್ತು ಗಂಗಾವತಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ. ಬಿಜೆಪಿಯವರಿಗೆ ಯಾವ ರೀತಿ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ 56,000 ಕೋಟಿ ರೂಪಾಯಿ, ಈ ದೇಶದೊಳಗಡೆ ಯಾವುದೇ ಒಂದು ಸರ್ಕಾರ ಕೂಡ ನೇರವಾಗಿ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥ ನಿಟ್ಟಿನೊಳಗಡೆ ಇಂಥ ಯೋಜನೆಗಳನ್ನ ತಗೊಂಬಂದಿಲ್ಲ. ಅಂತ 56,000 ರೂಪಾಯಿ ಮೊತ್ತದ 56,000 ಕೋಟಿ ರೂಪಾಯಿ ಮೊತ್ತದ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಕೊಟ್ಟಿದ್ದಾರೆ. ಜನರಿಗೆ, ಮಹಿಳೆಯರಿಗೆ 2,000 ರೂಪಾಯಿ ಉಚಿತವಾಗಿ ಬಸ್ ಪ್ರಯಾಣ, ಆಮೇಲೆ 5 kg ಅಕ್ಕಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 170 ರೂಪಾಯಿ ಒಬ್ಬರಿಗೆ, ಆಮೇಲೆ ಉಚಿತ ಏನು ವಿದ್ಯುತ್ 200 ಯೂನಿಟ್ವರೆಗೂ ಏನು ಕೊಡ್ತಾ ಇದ್ದಾರೆ. ಆಮೇಲೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಏನು ಕೊಡ್ತಾ ಇದೆ ನೋಡಿ. ಯಾವಾಗಲೂ ಕೂಡ ಬಿಜೆಪಿಯವ್ರಿಗೆ ಇಂಡೈರೆಕ್ಟ್ ಆಗಿ ಇದನ್ನ ಕೊಡಬೇಡ್ರಿ ಅಂತಕ್ಕಂಥ ರೀತಿಯೊಳಗಡೆ ಅವ್ರು ಹೇಳ್ತಾರೆ. ಸನ್ಮಾನ್ಯ ಈ ಭಾಗದ ಏನು ಶಾಸಕರಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಆಯ್ಕೆಯಾಗಿ ಸುಮಾರು 12ರಿಂದ 14 ತಿಂಗಳಾಯಿತು. ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಪ್ರದೇಶ ಅಂಜನಾದ್ರಿ ಮತ್ತೆ ಹುಲಿಗಿ ಮಾರ್ಗವಾಗಿ ಏನೋ ಎಲ್ಲ ಭಕ್ತಾದಿಗಳು ಮತ್ತೆ ಪ್ರವಾಸಕ್ಕೆ ಬರ್ತಕ್ಕಂಥ ಜನ ಏನು ತಿರುಗ್ತಾ ಇದ್ದಾರೆ. ಆ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆ ನೋಡಿದ್ರೆ ತಾವು ಎಷ್ಟರ ಮಟ್ಟಿಗೆ ಲಾಯಕ್ಕಿದ್ದೀರಿ ಅಂತಕ್ಕಂಥ ತಮಗೆ ತಾವೇ ತಿಳ್ಕೋಬೇಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹತ್ರ ಹೋಗ್ತೀರಿ,
ಡಬಲ್ ಗೇಮ್ ಮಾಡ್ತೀರಿ. ನೀವು ಆಯ್ಕೆ ಆಗೋದಕ್ಕೂ ಮೊದಲು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು, ಎಲ್ಲರೂ ಮೈನಾರಿಟಿಗಳು, ಬ್ಯಾಕ್ವರ್ಡ್ಗಳಿಗೆ ಅವರೆಲ್ಲರಿಗೂ ಕೂಡ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತೀರಿ. ನೀವು ಅದನ್ನೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ದೇವರಾಣಿ ಗೆಲ್ಲಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿ ವೈಯಕ್ತಿಕವಾಗಿ ನೀವೇನೋ ಬೇರೆ ಪಕ್ಷವನ್ನ ಕಟ್ಟಿ ನೀವು ಗೆಲ್ತೀರಿ, ಆ ಪಕ್ಷನ ತಗೊಂಡೋಗಿ ಅಲ್ಲಿ ಬಿಜೆಪಿ ಜೊತೆ ಮರ್ಜ್ ಮಾಡ್ತೀರಿ. ನಿಮ್ಮಲ್ಲಿ ದ್ವಂದ್ವ ನಿಲುವಿದೆ, ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಹಾಗಾಗಿ ನಮ್ಮ ನಾಯಕರನ್ನ ತಾವೆಲ್ಲ ಕೂಡ ಬ್ಲೇಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ತಮ್ಮಲ್ಲಿ ಧೈರ್ಯ ಇದ್ರೆ ನೇರವಾಗಿ ಹೇಳಿ, ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ 2,000 ಕೊಡಬೇಡ್ರಿ, ಉಚಿತವಾಗಿ ಕೊಡಬೇಡ್ರಿ, ಇದರಿಂದ ನೀವು ಹೇಳ್ತಾ ಇದ್ರಲ್ಲ ದೇಶ ದಿವಾಳಿ ಆಗ್ತದೆ ಅಂತೇಳಿ, ಆ ತರ್ತಕ್ಕಂಥ ನೀವು ನೇರವಾಗಿ ಹೇಳಿ ಕೊಡಬೇಡ್ರಿ ಅಂತೇಳಿ. ಅದನ್ನು ಬಿಟ್ಕೊಂಡು ಈ ಜನರಿಗೆ ಬಡ ಜನರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಅಂತ ನಾಯಕರಿಗೆ ತಾವೆಲ್ಲರೂ ಕೂಡ ಬ್ಲೇಮ್ ಮಾಡ್ತಾ ಇದ್ರಿ. ಹಾಗಾಗಿ ನಮ್ಮ ಸ್ಪೀಕರ್ ಅವರು ಏನೋ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನದಲ್ಲಿ ನಾವು ನಾಲಾಯಕ್ ಅಂತ ಮಾತಾಡ್ತೀರಿ. ತಾವೇ ನಾಲಾಯಕ್ ಇದ್ದೀರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಏನ್ ತಮ್ಗೆ ಓಟಾಗಿ ಗೆಲ್ಸಿದಾರಲ್ಲ ಆ ಜನ ಈಗ ಆಲ್ರೆಡಿ ತಾವೆಷ್ಟು ನಾಲಾಯಕರಿದ್ದೀರಿ ಅಂತೇಳಿ ಜನ ಈಗ ಆಲ್ರೆಡಿ ಮಾತಾಡ್ಕೊಳ್ತಾ ಇದ್ದಾರೆ. ಇಡೀ ರಾಜ್ಯದೊಳಗಡೆ ಒಂದು ಕಾಲದಲ್ಲಿ ಗಂಗಾವತಿ ಅಂತ ಹೇಳಿದ್ರೆ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರು ಶಾಸಕರು ಸಚಿವರು ಇರಬೇಕಾದ್ರೆ ಗಂಗಾವತಿಯನ್ನ ಗೂಗಲ್ ಮ್ಯಾಪ್ ಒಳಗಡೆ ಏನೋ ಒಂದು ಪಾಯಿಂಟ್ ಆಗಿ ತೋರಿಸಿದ್ರು ಅಭಿವೃದ್ಧಿ ಒಳಗಡೆ. ಇಲ್ಲಿ ತಾವೇನ್ ಮಾಡ್ತಾ ಇದ್ರಿ, ಪೂರ್ತಿ ಗಂಗಾವತಿಯನ್ನ ಎಂದು ಒಂದು ಅಭಿವೃದ್ಧಿ ಆಗದೆ ಇರ್ತಕ್ಕಂಥ ಸ್ಥಳವಾಗಿ ಮಾರ್ಪಾಟು ಮಾಡ್ತಾ ಇದ್ದೀರಿ. ನಮ್ಮ ಅಭಿಪ್ರಾಯಗಳನ್ನ ಸೂಚಿಸುತ್ತೇವೆ. ವಂದನೆಗಳು. ಗಂಗಾವತಿ ಶ್ರೀಕೃಷ್ಣ ದೇವ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಇವತ್ತೇನು ಗಂಗಾವತಿಯಿಂದ ವಿಧಾನಸಭೆಗೆ ಏನು ಆರ್ಸಿ ಜನಾರ್ದನ್ ರೆಡ್ಡಿ ಏನು ಹೋಗಿದ್ದಾರೆ, ಅವರು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತನಾಡುವ ನೈತಿಕತೆ ಅವ್ರಿಗಿಲ್ಲ. ಇವತ್ತು ಈ ರಾಜ್ಯದ ಧೀಮಂತ ನಾಯಕರಂತೇಳಿ ಇಡೀ ಕರ್ನಾಟಕ ಜನತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಿರುದು ಕೊಟ್ಟಿದೆ. ಇವತ್ತು ಹಿಂದುಳಿದ ವರ್ಗದಿಂದ ಹಿಡ್ಕೊಂಡು ಶೋಷಿತ ಸಮುದಾಯಗಳ ಒಂದು ಸಮುದಾಯಗಳಿಂದ ಹಿಡ್ಕೊಂಡು ಬುಡಕಟ್ಟು ಜನಾಂಗದಿಂದ ಇರ್ತಕ್ಕಂಥ ಎಲ್ಲಾ ಜನಾಂಗಗಳ ಏಳಿಗೆಗಾಗಿ ಶ್ರಮಿಸತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತೀರಿ, ಇವರು ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನಾದ್ರೂ ಇದೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರೇ. ಇವತ್ತು ನೀವು ಗಂಗಾವತಿ ಕ್ಷೇತ್ರದ ಜನತೆಗೆ ಬಂದಾಗ ಇವತ್ತು ಗಂಗಾವತಿ ಜನತಾ ಕ್ಷೇತ್ರಕ್ಕೆ ಏನ್ ನೀವು ಮಾತನ್ನು ಕೊಟ್ಟಿದ್ದೀರಿ, ಆ ಮಾತನ್ನು ನೆರವೇರಿಸಿ ನಿಮ್ಮ ಯೋಗ್ಯತೆ ಏನಂತ ನೀವು ತಿಳ್ಕರಿ, ಆಮೇಲೆ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ನೀವು ಮಾತಾಡೋರಂತೀರಿ. ಇವತ್ತು ನೀವು ಈ ಕಾನೂನು, ಇವತ್ತು ನಮ್ಮ ಸಂವಿಧಾನದಲ್ಲಿ ಇವತ್ತು ಕಾನೂನು ಎಲ್ಲರಿಗೂ ಸಮ. ಇವತ್ತು ಕಾನೂನೇ ನಿಮ್ಮನ್ನು ತಿರಸ್ಕರಿಸಿದೆ. ಇವತ್ತು ಬಳ್ಳಾರಿಯಿಂದ ನೀವು ಗಡಿಪಾರಾಗಿ ಇವತ್ತು ಕಾನೂನೇ ನಿಮ್ಮನ್ನು ತಿರಸ್ಕರಿಸಿದೆ. ಅಂತದ್ರಲ್ಲಿ ಇವತ್ತು ನಮ್ಮ ನಾಯಕರ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ 12 ವರ್ಷ ಯಾವ ರೀತಿ ನೀವು ವನವಾಸವನ್ನು ಅನುಭವಿಸಿದಿರಿ, ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ನೀವು ವನವಾಸವನ್ನು ಅನುಭವಿಸುವ ಪರಿಸ್ಥಿತಿ ನಿಮಗೆ ಬರ್ತದೆ. ಇದು ಮುಂದೊಂದಿನ ದಿನ ಆಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು